and young talented new entrepreneurs also who have been here. So ನಿಮ್ಮೆಲ್ಲರೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ಅಭಿನಂದನೆ ಮತ್ತು ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಳ್ಳಿ ಹುಟ್ಟಿದ್ರು ಕೂಡ ನನ್ನ ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ಬೆಂಗಳೂರಿನಲ್ಲಿ. ಬೇರೆ ರಾಜಕಾರಣ ಮಾತ್ರ ಹಳ್ಳಿಗೆ ವಾಪಸ್ ಹೋಗಿದೆ. ರಾಜಾಜಿನಗರದಲ್ಲಿ ಓದ್ತಾ ಇದೆ. ನಮ್ಮ ಇಂಡಸ್ಟ್ರಿಯಲ್ ಟೌನು ಪಕ್ಕದಲ್ಲಿ ಇಂಡಿಯನ್ ಪಾರ್ಕಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹೋಗ್ತಾ ಇದೆ. ಇಂಡಸ್ಟ್ರೀಸ್ ಯಾಕೆ ಹೇಗೆ ಬರ್ತದೆ, ಶ್ರಮ ಏನು, ಫಲ ಏನು ಅನ್ನೋದು ನಮಗೆಲ್ಲೂ ಕೂಡ ಅರಿವಿದೆ. ನಾನು ವೈಯಕ್ತಿಕವಾಗಿ whenever I go to various institutions, normally attend various programs in many colleges and institutions. I just tell them, you should not look at being employed. You should always try to look at being an employer. ಒಬ್ಬರು ಉದ್ಯೋಗಕ್ಕೋಸ್ಕರ ಕೆಲಸಕ್ಕೋಸ್ಕರ ನೀವು ಬದುಕಬೇಡಿ, ವಿದ್ಯಾಭ್ಯಾಸ ಮಾಡಬೇಡಿ. 10 ಜನಕ್ಕೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಬೇಕು ಅಂತೇಳಿ ಮಕ್ಕಳಿಗೆ ನಾನು ಆಗಾಗ ಮಾತಾಡ್ತಾ ಇದ್ದೆ. ನಮ್ಮ ಭಾರತದಲ್ಲಿ ಮೀಡಿಯಾ ಇಂಡಸ್ಟ್ರಿ ಎಷ್ಟೇ, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಲ್ಲಿ ಮೊದಲಿಂದ ಕೂಡ ಬಹಳ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡು ಬಂದಿದ್ದು ನಾವೆಲ್ಲ ಕಲಿಸಿದ್ದೇವೆ. ಟುಡೇ FKCCA ಕಾರ್ಪಸ್ ಅನ್ನೋ ಗಿಡ ನೋಡಿದ್ವಿ. ಎಲ್ಲೆಂಡೂರು ಪೊಲೀಸ್ ಸ್ಟೇಷನ್ ವಿಭಾಗದಲ್ಲಿ ಆಧಾರದಲ್ಲಿ ಇಟ್ಟಿದ್ದೇವೆ. ಇದು ತುಂಬ ಡೇಂಜರಸ್ ಪ್ಲ್ಯಾಂಟು. ಇದನ್ನು ನಾವು ತೆಗೆಸಬೇಕು. ಇದು ತೆಗೆದು ಪರ್ಯಾಯ ಗಿಡಗಳನ್ನ ನೆಡಬೇಕಿಲ್ಲಿ. ಯಾಕೆಂದರೆ ಈಗ ಆಲ್ರೆಡಿ ಇದನ್ನು 4 ರಾಜ್ಯ ಬ್ಯಾನ್ ಮಾಡಿದೆ, ಈ ಗಿಡ ನೆಡಬಾರ್ದು ಅಂತ. ಆಲ್ರೆಡಿ ನೆಟ್ಟುಬಿಟ್ಟಿರೋದು ಭೂಮಿಗೆ ಮಾರಕ, ಪಕ್ಷಿಗಳಿಗೆ ಇದರಿಂದ ತೊಂದರೆ, ಮನುಷ್ಯನಿಗೂ ಕೂಡ ಉಸಿರಾಟದ ಸಮಸ್ಯೆ, ಅಲರ್ಜಿ, ತುರಿಕೆ, ಭಾಳಷ್ಟು ಸಮಸ್ಯೆ ಆಗುತ್ತೆ. ಆದಷ್ಟು ಈ ಮರಗಳನ್ನು ತೆಗೆದು ಮಾಡಿ ಬೇರೆ ಮರಗಳನ್ನು ನೆಡಬೇಕು ಅಂತ ನಾನು ಇಲ್ಲ ಇಲ್ಲಿಂದ ತಗೊಂಡು ಮಾರಕ ಅಂತ ಕಾಣ್ತಿದ್ವಿ. ಬ್ಲ್ಯಾಕ್ ಮಾರಕ ಗಾಡಿ ಬಿಟ್ಟು ಹಿಂಗೆ ಇಟ್ಟು